ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತಿನ ನನ್ನ ರೆಸಿಪಿ ಪನ್ನೀರ್ ಫ್ರೈಡ್ ರೈಸ್. ಹೈ ಪ್ರೋಟೀನ್ ಹಾಗೆ ವೆಜಿಟೇಬಲ್ಸ್ ಹಾಕಿ ಪನ್ನೀರ್ ಫ್ರೈಡ್ ರೈಸನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಮ್ಮ ಮನೆಯಲ್ಲಿ ಕೇಳೋಣ ಪನ್ನೀರ್ ಫ್ರೈಡ್ ರೈಸ್ ಏನೇನು ಬೇಕು ಅಂತ ಹೇಳಿ. ನಮಸ್ಕಾರ. ಇವತ್ತು ನಾವು ಪನ್ನೀರ್ ಫ್ರೈಡ್ ರೈಸ್ ಮಾಡೋಂತಿದ್ವಿ. ಇದಕ್ಕೆ ಬೇಕಾಗುವಂತ ಒಂದು 2 ಕ್ಯಾಪ್ಸಿಕಮ್ ತಗೊಳ್ಳೋಣ, ಒಂದು 3 ಸ್ಪ್ರಿಂಗ್ ಆನಿಯನ್, ಒಂದು ಸ್ವಲ್ಪ ತುಂಡು ಕ್ಯಾಬೇಜ್, ಒಂದು 2 ಈರುಳ್ಳಿ, ಕ್ಯಾರೆಟ್, ಒಂದು 4 ಬೀನ್ಸ್, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 2 ಎಲೆ ಕರಿಬೇವು, ಸ್ವಲ್ಪ ಗಾರ್ನಿಶಿಗೆ ಕೊತ್ತಂಬರಿ, ಹಾಗೆ ಪನ್ನೀರ್ ಫ್ರೈಡ್ ರೈಸ್ ಮಸಾಲ ಬರುತ್ತೆ, ಮಸಾಲಾ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಟೊಮೆಟೊ ಸಾಸ್, ಸೋಯಾ ಸಾಸ್ 1 ಸ್ಪೂನ್. ಈಗ ಪನ್ನೀರ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಇವನ್ನೆಲ್ಲ ನೀಟಾಗಿ ಫೈನ್ ಆಗಿ ಚಾಪ್ ಮಾಡ್ಕೋಬೇಕು. ಓಕೆ, ಕಟಿಂಗ್ ಮಾಡೋಣ. ಚಾಪಿಂಗ್ ಮೈ ಹಸ್ಬೆಂಡ್ ಈಸ್ ಎಕ್ಸ್ಪರ್ಟ್ ಚಾಪಿಂಗ್. ಸಣ್ಣದಾಗಿ ಕಚ್ಕೋಬೇಕು. ಇದು ಕ್ಯಾಪ್ಸಿಕಮ್ ಕ್ಯೂಬ್ಸ್ ಶೇಪ್ ಅಲ್ಲಿ ಇದ್ರೆ ಚೆನ್ನಾಗಿರತ್ತಲ್ಲ. ದೊಡ್ಡ ಪೀಸ್ ಮಕ್ಕಳು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡಬೇಕು. ಇದು ಪನ್ನೀರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಹಾಗೆ ಆಲ್ ವೆಜ್ಜೀಸ್ ಆರ್ ವಿಟಮಿನ್ ಬೇಸ್ಡ್. ಎಲ್ಲ ವಿಟಮಿನ್ಸ್ ಪೋಷಕಾಂಶಗಳಿರುವಂತಹ ವೆಜ್ಜೀಸ್. ಇದು ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಆಲ್ಟರ್ನೇಟಿವ್ ಆಗಿ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಏನು ಕಂಪ್ಲೇಂಟ್ ಇಲ್ಲದೆ ಊಟ ಮಾಡ್ತಾರೆ. ನೋಡಿ, ಎಲ್ಲ ತರಕಾರಿ ಫೈನ್ ಚಾಪ್ಡ್ ಆಗಿದೆ. ಕ್ಯಾಬೇಜ್, ಈರುಳ್ಳಿ, ಕ್ಯಾಪ್ಸಿಕಮ್, ಫ್ರೆಂಚ್ ಬೀನ್ಸ್, ಇಟ್ ಈಸ್ ಅ ಫ್ರೆಂಚ್ ಬೀನ್ಸ್, ಅಂಡ್ ಕ್ಯಾರೆಟ್, ಹಸಿಮೆಣಸಿನಕಾಯಿ ಸ್ವಲ್ಪ ಉದ್ದ ಕಟ್ ಮಾಡ್ರಿ. ಅದು ಬೀನ್ಸ್ ಅದು ಗೊತ್ತಾಗಲ್ಲ, ಖಾರ ಆಗುತ್ತೆ ಮಕ್ಕಳಿಗೆ. ಇದು ಪನ್ನೀರ್, ಇದು ಕೊತ್ತಂಬರಿ ಸೊಪ್ಪು, ಪನ್ನೀರ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕು. ಸ್ವಲ್ಪ ಕಾರ್ನ್ಫ್ಲೋರ್, ಸೋಯಾ ಸಾಸ್ ಅಂಡ್ ಕೆಚಪ್ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ನಾವು ಮ್ಯಾರಿನೇಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಮ್ಯಾರಿನೇಟ್. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋಬೇಕೀಗ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕೋಬೇಕು ಪನ್ನೀರನ್ನು ಮ್ಯಾರಿನೇಟ್ ಮಾಡಲಿಕ್ಕೆ. ಅಂದರೆ ಅದು ಕೋಟಿಂಗ್ ಆದರೆ ಫ್ರೈಡ್ ರೈಸ್ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾವು ಓನ್ಲಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಕ್ರಿಸ್ಪಿ ಇರುತ್ತೆ. ಈಗ ಸ್ವಲ್ಪ ಸೋಯಾ ಸಾಸ್ ಹಾಕಿ. ಇದು ಟೂ ಮಚ್ ವಾಟರ್ ಆಯ್ತು ಅನಿಸುತ್ತೆ, ಇಲ್ಲ? ಕರೆಕ್ಟ್ ಆಗಿದೆ. ಹಾಂ, ನೋಡಿ, ಕಾರ್ನ್ಫ್ಲೋರ್ ಸ್ಟಾರ್ಚ್ ಥರ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇರಬೇಕಿದು. ಸ್ವಲ್ಪ ಸೋಯಾ ಸಾಸ್ ಹಾಕೋಣ. 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಕೆಚಪ್ ಸಹ ಹಾಕೊಳ್ಳಿ. ಫ್ಲೇವರ್ಸ್ ಇವನ್ ಆಗಿ ಬ್ಲೆಂಡ್ ಆಗಿ ಪನ್ನೀರ್ ಟೇಸ್ಟಿಯಾಗಿ ಕ್ರಂಚಿಯಾಗಿರುತ್ತೆ. ಪ್ಲೇನ್ ಪನ್ನೀರನ್ನು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಅಷ್ಟೇನು ಟೇಸ್ಟ್ ಅನಿಸೋದಿಲ್ಲ. ಹಾಗೆ ಪನ್ನೀರ್ ಬಂದ್ಬಿಟ್ಟು ನಾನ್ ವೆಜ್ ತಿಂದೇ ಇರೋರಿಗೆ ಒಂದು ಆಪ್ಷನ್. ಹೈ ಪ್ರೋಟೀನ್. ಒಮ್ಮೆ ಟ್ರೈ ಮಾಡಿ. ಪನ್ನೀರ್ ಕ್ಯೂಬ್ಸನ್ನು ಇದರಲ್ಲಿ ಹಾಕೋಬೇಕು. ಪನ್ನೀರ್ ಮ್ಯಾರಿನೇಟ್ ಆಗಿದೆ. ಇದು ಮ್ಯಾರಿನೇಟ್ ಮಾಡಲಿಕ್ಕೆ 5-10 ನಿಮಿಷ ಇಡಬೇಕಂತೇನಿಲ್ಲ, ಹಾಗೆ ಕಲಸಿ ಹಾಗೆ ಹಾಕಬೇಕು. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. ಆಯಿಲ್ ತುಂಬ ಹಾಕೋದು ಬೇಡ. ಫ್ರೈಡ್ ರೈಸಿಗೆ ಎಣ್ಣೆನ ಬಳಸ್ಕೋಬೋದು. ಆಯಿಲ್ ಭಾಳ ಆಗಿಲ್ವಾ? ಈಗ ಎಣ್ಣೆ ಸ್ವಲ್ಪ ಫ್ರೈ ಕಾದಾಗ ಈಗ ಪನ್ನೀರನ್ನು ಇದರಲ್ಲಿ ಹಾಕೋಬೇಕು. ಇದು ಲೈಟ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಐ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಯಾಕಂದರೆ ಈ ಪನ್ನೀರ್ ಫ್ರೈ ಮಾಡಿರೋಂಥ ಆಯಿಲಲ್ಲೇ ಇನ್ನು ಸ್ವಲ್ಪ ಆಯಿಲ್ ಹಾಕೋಬೇಕು. ಜಾಸ್ತಿ ಹಾಕೋಬಾರ್ದು. ಆಯಿಲ್ ಜಾಸ್ತಿ ಆದರೆ ಅಷ್ಟೇನು ಸರಿ ಇರೋದಿಲ್ಲ. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕೋಬೇಕು. ಮೊದಲಿಗೆ ಈರುಳ್ಳಿ ಹಾಕೋಣ. ಫಸ್ಟ್ ಈರುಳ್ಳಿ ಹಾಕೋಬೇಕು.
ಈರುಳ್ಳಿ ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು, ಅಷ್ಟು ಬ್ರೌನಿಷ್ ಫ್ರೈ ಬೇಡ, ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು. ಈಗ ಇದಕ್ಕೆ ಕ್ಯಾರೆಟನ್ನು ಹಾಕೋಬೇಕು. 1 ಕ್ಯಾರೆಟ್ ಹಾಕಿದ್ದಲ್ವಾ, ಒಂದೇ ಕ್ಯಾರೆಟ್ ಹಾಕೋಬೇಕಿಲ್ಲ, ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಇದು ಎಷ್ಟು ಜನ ಇರ್ತೀವಿ ಮೇಲೆ ಬೇಸ್ ನೋಡಿ ಹಾಕೊಳ್ಳಿ. ಕ್ಯಾರೆಟ್ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಒಂದು ಸಾಕು. ಆಮೇಲೆ ಬೀನ್ಸ್ ಹಾಕೋಬೇಕು. ಎಲ್ಲ ತರಕಾರಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಇದು ಫ್ರೈಡ್ ರೈಸ್ ಆಗಿರೋದ್ರಿಂದ ಕ್ರಂಚಿನೆಸ್, ವೆಜಿಟೇಬಲ್ ಕ್ರಂಚಿನೆಸ್ ಸಿಗುತ್ತೆ ನಾವು ತಿನ್ಬೇಕಾದ್ರೆ. ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು, ಫುಲ್ ಓವರ್ ಕುಕ್ ಮಾಡಬಾರ್ದು ಆಯಿಲಲ್ಲಿ, ಸ್ವಲ್ಪ ಮೀಡಿಯಮ್ ಹಸಿಗೆ ಸಾಕು. ನೆಕ್ಸ್ಟ್ ಕ್ಯಾಬೇಜನ್ನು ಸಹ ಇದಕ್ಕೆ ಹಾಕೋಬೇಕು. ಕ್ಯಾಪ್ಸಿಕಮ್ ಸಹ ಹಾಕೊಳ್ಳಿ. ಸ್ಪ್ರಿಂಗ್ ಆನಿಯನ್, ಇದಕ್ಕೆ ಕರಿಬೇವು ಸಹ ಕಡ್ಡಿ ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೋಣ. ಈಗ ಸ್ವಲ್ಪ ಸಾಲ್ಟ್ ಸಹ ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು. ಎಲ್ಲ ವೆಜಿಟೇಬಲ್ಸ್ ಒಂದು 2 ಮಿನಿಟ್ಸ್ ಬೇಯಬೇಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಟಾರ್ಟಿಂಗಲ್ಲೇ ಹಾಕೋಬೋದಿತ್ತು, ಆದರೆ ಅದು ಆಯಿಲಲ್ಲಿ ಜಾಸ್ತಿ ಫ್ರೈ ಆಗಿ ಟೇಸ್ಟ್ ಮತ್ತು ಅರೋಮಾ ಚೇಂಜ್ ಆಗುತ್ತೆ. ಹಾಗಾಗಿ ನೀವು ಎಲ್ಲ ವೆಜಿಟೇಬಲ್ಸ್ ಹಾಕಿದ ನಂತರ ಹಾಕ್ಕೊಳ್ಳಿ. ಈಗ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸ್ಮಾಲ್ ಪೀಸ್ ಮಾಡಿ ಹಾಕ್ಬೋದು, ಆದರೆ ಮಕ್ಕಳು ತಿನ್ಬೇಕಾದ್ರೆ ಬಾಯಿ ಸಿಕ್ಕರೆ ಮಕ್ಕಳು ಬೇಡ ಅಂದ್ಬಿಡ್ತಾರೆ. ಹಾಗೆ ಆಪ್ಷನಲ್, ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ನಾವು ಹೊರಗಿನ ತಂದು ಹಾಕಿದ್ವಿ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಸಹ ಹಾಕೋಬೇಕು. ಸ್ವಲ್ಪ ಗಾರ್ನಿಷಿಗೂ ಹಾಕೋಬೋದು, ಆದರೆ ಇದು ಸ್ವಲ್ಪ ಫ್ರೈ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಒಟ್ಟೆ ಫ್ರೈ ಮಾಡಬಾರ್ದು, ಹಾಗೆ ಗಾರ್ನಿಷ್ ಹಾಕ್ಬೇಕು ನನ್ನ ಪ್ರಕಾರ. ಅದು ಫ್ರೈ ಮಾಡಲೇಬಾರ್ದು, ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಅದು. ಈಗ ಇದಕ್ಕೆ ಅನ್ನನ ಸೇರಿಸ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನ್ ಸೋಯಾ ಸಾಸ್ ಹಾಕಬೇಕು. ಇದಕ್ಕೆ ಸ್ವಲ್ಪ ಕೆಚಪ್. ಈಗ ಇದಕ್ಕೆ ಫ್ರೈಡ್ ರೈಸ್, ಈಗ ಐ ಫ್ಲೇಮಲ್ಲಿ ಇದನ್ನು ಕಲಿಸ್ಕೋಬೇಕು ನಿಧಾನಕ್ಕೆ. ಈಗ ಪನ್ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು, ಫ್ರೈಡ್ ಪನ್ನೀರನ್ನು. ಈಗ ಪನ್ನೀರ್ ಸಹ ಎಲ್ಲ ರೈಸಿಗೆ ಮಿಕ್ಸ್ ಆಗೋ ಥರ ಇದನ್ನು ಕಲಿಸ್ಕೋಬೇಕು. ಈಗ ಪನ್ನೀರ್ ಹಾಕಿ ಕಲಸಿ ಆಯಿತು. ಈಗ ಗಾರ್ನಿಷಿಗೆ ಕೊತ್ತಂಬರಿ ಹಾಕಿ ಆಯಿತು. ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.